ನೀವು ಹೀಗೆ ಕಾಜಲ್ನ ಯೂಸ್ ಮಾಡ್ಕೊಂಡು ಹೋದ್ರೆ ನಿಮ್ಮ ಬಾಡಿಲಿ ಲೆಡ್ ಕಂಟೆಂಟ್ ಜಾಸ್ತಿ ಆಗುತ್ತೆ, ಫೈನ್ ಲೈನ್ಸ್ ಬರಕ್ ಶುರುವಾಗುತ್ತೆ, ನಿಮ್ಮ ಏಜ್ಗಿಂತ ದೊಡ್ಡವ್ರ ತರ ಕಾಣಿಸಕ್ ಶುರು ಮಾಡ್ತೀರಾ. ಸ್ಟಾಪ್ ಯೂಸಿಂಗ್ ಕಾಜಲ್. ಹಾಯ್, ಹಲೋ, ನಮಸ್ಕಾರ. ನೋಡ್ತಾ ಇದ್ದೀರಾ ಮಂಜುಳಾ ಗಂಗಪ್ಪ ಯೂಟ್ಯೂಬ್ ಚಾನೆಲ್. ಎಸ್, ನಾನು ನಿಮ್ಮ ಮಂಜುಳಾ ಗಂಗಪ್ಪ. ಎಸ್, ನನ್ನ ಒಂದು ಯೂಟ್ಯೂಬ್ ಜರ್ನಿ ಆ್ಯಕ್ಚುಲಿ ರೀಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಕಂಟೆಂಟ್ ಹೋಗ್ತಾ ಇದೆ. ಇದು ನನಗೆ ತುಂಬ ಪರ್ಸ್ನಲ್ ಆಗಿ ಒಂದು ವಿಷಯ ಕನೆಕ್ಟ್ ಆಯಿತು. ಸೊ ದಟ್ ನಾನು ಆ ವಿಷಯದ ಬಗ್ಗೆ ನಾನು ಮಾತಾಡಬೇಕು ಅಂತ ಅನ್ನಿಸ್ತು. ಪ್ರಾಬಬ್ಲಿ ಇದೊಂದು ಅವೇರ್ನೆಸ್ ವಿಡಿಯೋ ಅಂತ ಹೇಳಿದ್ರೆ ತಪ್ಪೇ ಆಗಲ್ಲ. ಸೊ ಯಾವುದ್ರ ಬಗ್ಗೆ ಅಂತ ಹೇಳ್ತೀನಿ. ಎಲ್ಲ ಹೆಣ್ಮಕ್ಳು, ಎಲ್ಲ ಗಂಡ್ಮಕ್ಳಿಗೂ ಕೂಡ ಇದು ತುಂಬ ಯೂಸ್ ಆಗುತ್ತೆ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿವರೆಗೂ ಯಾರ್ಯಾರು ಎಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹೆಣ್ಮಕ್ಳು ರೆಡಿ ಆಗೋದೇ ಚಂದ. ಮೇಕಪ್ ಆಗಿರ್ಬೋದು, ಅಥವಾ ಒಂದೊಳ್ಳೆ ಸ್ಯಾರಿ ಆಗಿರ್ಬೋದು, ಅಥವಾ ಯಾವುದೇ ಒಂದು ಬಟ್ಟೆ ಆಗಲಿ, ಅವರು ಅಷ್ಟು ಚೆನ್ನಾಗಿ ಅದನ್ನು ಅನುಭವಿಸಿ ಹಾಕ್ಕೊಂಡಾಗ ಅದಕ್ಕಿರೋವಂಥ ವ್ಯಾಲ್ಯೂನೇ ಬೇರೆ ಅಂತ ಹೇಳ್ಬೋದು. ನಾವು ಹಾಕ್ಕೊಂಡಿರೋ ಬಟ್ಟೆ ತಕ್ಕನಂಗೆ ನಮ್ಮ ಅಪಿಯರೆನ್ಸ್ ಬರಬೇಕು ಅಂತ ಅಂದರೆ ಲೈಟಾಗಿ ಮೇಕಪ್ ಮಾಡ್ಕೊಳ್ಲಿಲ್ಲ ಅಂತ ಅಂದ್ರೂ ಅಲ್ಪ ಸ್ವಲ್ಪ ಏನಾದರೂ ಮಾಡ್ಕೋಬೇಕು ಅನ್ನೋದಿದ್ದೇ ಇರುತ್ತೆ. ಯೂಶಲಿ ಏನು ಗೊತ್ತಾ, ಹೆಣ್ಮಕ್ಳಿಗೆ ಕಾಜಲ್ ಇಲ್ಲ ಅಂತ ಅಂದರೆ ಇನ್ಕಂಪ್ಲೀಟ್ ಮೇಕಪ್ ಅಂತ ಅನಿಸುತ್ತೆ. ಆ್ಯಸ್ ಯೂಶಲ್ ಗೊತ್ತಲ್ಲ, ಗಂಡು ಮಕ್ಕಳು ಹೇಗೆ ಗಡ್ಡ ಮೆಸೆ ಇಲ್ಲದೆ ಚೆನ್ನಾಗಿ ಕಾಣಲ್ವೋ ಹಾಗೆ ಹೆಣ್ಮಕ್ಳು ಕಾಜಲ್ ಇಲ್ಲದೆ ಚೆನ್ನಾಗಿ ಕಾಣಲ್ಲ ಅನ್ನೋದು ಒಂದು ಸೆಲ್ಫ್ ಒಪಿನಿಯನ್, ಜೊತೆಗೆ ನೋಡೋರ್ ಒಪಿನಿಯನ್ ಕೂಡ ಆಗಿರುತ್ತೆ. ಸೊ ಈ ಕಾಜಲ್ ಅನ್ನೋದು ಇವತ್ತು ನಿನ್ನೆಯಿಂದ ಬಂದಿರೋದು ಅಲ್ವೇ ಅಲ್ಲ. ಇದು ನಮ್ಮ ಹಳೆಯ ಒಂದು ಟ್ರೆಡಿಷನ್. ಸೊ ಹಿಂದಿನ ಕಾಲದಲ್ಲಿ ಏನಾಗ್ತಿತ್ತು ಅಂತ ಅಂದರೆ ಮನೇಲೇ ಕಾಜಲ್ ಮಾಡ್ತಾ ಇದ್ರು. ಆ ಕಾಜಲ್ನ ಎಲ್ಲ ಹೆಣ್ಮಕ್ಳು ಯೂಸ್ ಮಾಡ್ತಿದ್ರು, ಸ್ಪೆಷಲಿ ಹಬ್ಬದ ಟೈಮಲ್ಲಿ ಯೂಸ್ ಮಾಡ್ತಾ ಇದ್ರು. ಇದನ್ನ ಅಂದರೆ ಈ ಕಾಜಲ್ನ ಮಾಡೋದು ತುಂಬಾ ಈಸಿ. ಎಲ್ಲ ಮಿನಿಮಲ್ ಇಂಗ್ರೀಡಿಯೆಂಟ್ಸ್ ಬೇಕಾಗತ್ತೆ. ಬಟ್ ಈ ಕಾಜಲ್ಗೂ ಕೂಡ ಒಂದು ಹಿಸ್ಟ್ರಿ ಇದೆ. ನಾವು ಕೆಟ್ಟದ್ರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಒಳ್ಳೆದ್ರ ಬಗ್ಗೆ ತಿಳ್ಕೊಳ್ಳೋಣ, ಆಮೇಲೆ ಕೆಟ್ಟದ್ರ ಬಗ್ಗೆ ತಿಳ್ಕೊಳಕ್ ಹೋಗೋಣ. ಆ್ಯಕ್ಚುಲಿ ಕಾಜಲ್ನ ಆಲ್ಮಂಡ್, ಗೀ ಮತ್ತು ಮಸ್ಟರ್ಡ್ ಆಯಿಲ್, ಸಣ್ಣ ಪುಟ್ಟ ಒಂದು ಮನೇಲಿ ಸಿಗುವಂಥ ಐಟಮ್ಗಳಿಂದ ಮಾಡುವಂಥ ಒಂದು ಪ್ರಾಡಕ್ಟು ಕಾಜಲ್. ಸೊ ಮುಂಚೆ ಏನು ಮಾಡ್ತಿದ್ರು, ಈ ದೀಪಾವಳಿ ಟೈಮಲ್ಲಿ ಕಾಜಲ್ನ ಮಾಡ್ತಾಯಿದ್ರು. ಯಾಕೆ ಅಂತಂದರೆ ಕತ್ತಲಿಂದ ಬೆಳಕಿನೆಡೆಗೆ ಅನ್ನೋ ಒಂದು ಮಾತು ಏನು ಬರುತ್ತೆ, ದೀಪ ಹಚ್ತಾರಲ್ಲ ಆ ಟೈಮಲ್ಲಿ ಮನೇಲಿ ಎಲ್ಲರೂ ಸೇರಿಕೊಂಡು ಕಾಜಲ್ ಮಾಡ್ತಾಯಿದ್ರಂತೆ. ಯಾಕೆ ಕಾಜಲ್ ಮಾಡ್ತಾಯಿದ್ರು ಅಂತಂದರೆ ನಮಗಿರೋ ಅಂಥ ಕೆಟ್ಟ ಶಕ್ತಿಗಳು ಅವತ್ತಿಗೆ ಬಿಟ್ಟು ಹೋಯಿತು, ಇನ್ನು ಮುಂದೆ ನಮ್ಮ ಲೈಫ್ ಎಲ್ಲಾನು ತುಂಬ ಪಾಸಿಟಿವ್ ಆಗಿರುತ್ತೆ, ತುಂಬ ಬ್ರೈಟ್ಫುಲ್ ಆಗಿರುತ್ತೆ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಕಾಜಲ್ ಮಾಡ್ತಾಯಿದ್ರು. ಆ ಕಾಜಲ್ನ ಎಲ್ಲರೂ ಹಂಚ್ಕೋತಿದ್ರು, ಎಲ್ಲರೂ ಹಬ್ಬಗಳ ಟೈಮಲ್ಲಿ ಕಾಜಲ್ನ ಯೂಸ್ ಮಾಡ್ತಾ ಇದ್ರು. ಸೊ ಇದು ಒಂದು ಇತಿಹಾಸ ಅವಾಗ್ಲಿಂದ ಇರೋದು. ಚಿಕ್ಕ ಮಕ್ಳಿಗೆ ಕಾಜಲ್ನ ಹಚ್ಚಿರೋದು ನೋಡಿದೀವಿ. ಬಟ್ ಕಾಜಲ್ನ ಯಾಕೆ ಹಚ್ತಾರೆ, ಕಾಜಲ್ ಹಚ್ಚಿದ್ರೆ ಈ ದೃಷ್ಟಿ ಬೀಳ್ಬಾರ್ದು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಕಾಜಲ್ನ ಹಚ್ತಾರೆ ಅಲ್ವಾ. ಅಂದರೆ ಕೆಟ್ಟ ಒಂದು ದೃಷ್ಟಿ ಅಥವಾ ಕೆಟ್ಟ ಒಂದು ಎನರ್ಜಿ ನಮ್ಮ ಅಕ್ಕಪಕ್ಕ ಇದ್ರೆ ಸುಳಿಬಾರ್ದು, ನಮ್ಮ ಹತ್ರ ಸುಳಿಬಾರ್ದು, ಅಕ್ಕಪಕ್ಕನೂ ಬರಬಾರ್ದು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಒಂದು ಕಾಜಲ್ನ ಹಚ್ತಾರೆ. ಬಟ್ ಇವಾಗಿನ ಪ್ರಾಡಕ್ಟ್ ಏನು ನಾವು ಯೂಸ್ ಮಾಡ್ತಾ ಇದ್ದೀವಿ ಕಾಜಲಲ್ಲಿ ತುಂಬ ಅಂದರೆ ತುಂಬ ಹಾರ್ಮ್ಫುಲ್ ಎಲಿಮೆಂಟ್ಸ್ ಇರೋದ್ರಿಂದ ಈ ಕಾಜಲ್ನ ಯೂಸ್ ಮಾಡಿದ್ರೆ ತೊಂದರೆ ಆಗುವಂಥ ಚಾನ್ಸಸ್ ಇದೆ. ನೀವೇನಾದರೂ ಕಾಜಲ್ ಯೂಸ್ ಮಾಡ್ತಿದ್ರೆ, ಸರ್ ನಿಮ್ಮ ಗರ್ಲ್ ಫ್ರೆಂಡ್, ಹೆಂಡತಿ, ಮಗು ಯಾರೇ ಆಗಿರ್ಬೋದು, ಸೊ ಯಾರಾದರೂ ಕಾಜಲ್ ಯೂಸ್ ಮಾಡ್ತಿದ್ರೆ ದಯವಿಟ್ಟು ಇವತ್ತೇ ಸ್ಟಾಪ್ ಮಾಡಿಸಿ. ಇಲ್ಲ ಅವ್ರು ಅಷ್ಟೊಂದು ಒಬ್ಸೆಸ್ಡ್ ಆಗಿದ್ರು ಅಂತ ಅಂದರೆ ಮನೇಲೇ ಕಾಜಲ್ ಮಾಡಿಕೊಡಿ. ಇಲ್ಲ ಅಂತ ಅಂದರೆ ಯಾರಿಗಾದ್ರೂ ಹೇಳಿ ಮಾಡಿಸ್ಕೊಳ್ಳಿ ಕಾಜಲ್ನ. ಸೊ ಹೊರಗಡೆಯಿಂದ ಅಂತೂ ಯಾವುದೇ ಬ್ರ್ಯಾಂಡ್ನೂ ಕೂಡ ತೊಗೋಬೇಡಿ. ಅಪ್ಪಿತಪ್ಪಿ ತೊಗೊಂಡ್ರು ಕೂಡ ಯಾವ ಥರ ಬ್ರ್ಯಾಂಡ್ನ ನೀವು ಚೂಸ್ ಮಾಡಬೇಕು ಅಂತ ನಾನು ಮುಂದೆ ಹೋಗ್ತಾ ಹೇಳ್ತೀನಿ. ರಿಯಲ್ ಲೈಫ್ ಇನ್ಸಿಡೆಂಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ನಾನು ತುಂಬ ಕಾಜಲ್ಗಳನ್ನ ತೊಗೊಂಡಿದ್ದೀನಿ ಆ್ಯಂಡ್ ನಾನು ರೆಗ್ಯುಲರ್ ಯೂಸ್. ಬಟ್ ಹಾಗೆ ಇದ್ರ ಬಗ್ಗೆ ಸೀರಿಯಸ್ಲಿ ಗೊತ್ತಿರಲಿಲ್ಲ. ರೀಸೆಂಟ್ ಡೇಸಲ್ಲಿ ಏನಾಯಿತು ಅಂತ ಹೇಳ್ತೀನಿ. ನನ್ನ ಅಂಡರ್ ಐ ಎಷ್ಟು ಡಾರ್ಕ್ ಆಗೋಕ್ಕೆ ಶುರುವಾಯಿತು ಅಂತ ಅಂದರೆ, ಟ್ರಸ್ಟ್ ಮೀ, ಯಾರಾದರೂ ನೋಡಿದ್ರೆ ನನ್ನ ಕಣ್ಣ ಯಾಕೆ ಹಿಂಗಾಗಿದೆ, ಏನು ಪೇಷಂಟ್ ನಾನು ಇವಾಗಲೂ ಕೂಡ ನಿಮಗೆ ಕಾಣಿಸ್ತಾ ಇರ್ಬೋದು ಅಂಡರ್ ಐ ಎಷ್ಟಾಗಿದೆ ಅಂತ ಅಂದ್ಬಿಟ್ಟು. ಇವೊಂದು ನಾನು ಪ್ರಾಪರ್ ಸ್ಲೀಪ್ ಒಂದು 6-7 hours ಅಥವಾ ಮ್ಯಾಕ್ಸಿಮಮ್ 7 hours, ಮಿನಿಮಮ್ 4-5 hours ನಿದ್ದೆ ಮಾಡಿದ್ರೂ ಕೂಡ ಅಷ್ಟೇ ಡಾರ್ಕ್ ಆಗ್ತಾನೆ ಇರಲಿಲ್ಲ. ಬಟ್ ನನ್ನ ಅಂಡರ್ ಐ ತುಂಬ ಡಾರ್ಕ್ ಆಗ್ತದೆ ಅಂತ ಗೊತ್ತಾದ್ಮೇಲೆ ನಾನು ಸಾಕಷ್ಟು ಹೋಮ್ ರೆಮಿಡೀಸ್ನ ಟ್ರೈ ಮಾಡೋಕ್ಕೆ ಶುರು ಮಾಡಿದೆ, ಅಂಡರ್ ಐಗೆ ಅಪ್ಲೈ ಮಾಡೋಕ್ಕೆ ಶುರು ಮಾಡಿದೆ. ಅವಾಗ ನನಗೆ ಇಲ್ಲೆಲ್ಲ ನೀವು ಕಾಣಿಸ್ತಾ ಇರ್ಬೋದು, ಕಾಣಿಸ್ತಾ ಇದೆಯಾ, ಇಲ್ಲಿದೆ, ಇಲ್ಲೆಲ್ಲ ಫೇಡ್ ಆಗ್ತಾ ಇದೆ. ದಿಸ್ ಇಸ್ ದ ಪ್ರೂಫ್. ಇಲ್ಲೆಲ್ಲ ಫೇಡ್ ಆಗ್ತಾ ಇದೆ.
ಸೊ ಫೇಡ್ ಆಗಕ್ಕೆ ಶುರುವಾಯಿತು. ನಾನು ಯಾಕೆ ಹಿಂಗಾಗ್ತದೆ ಅಂತ ರಿಸರ್ಚ್ ಮಾಡೋಕ್ಕೆ ಶುರು ಮಾಡಿದಾಗ ಐ ಗಾಟ್ ಟು ನೋ, ನಾವೇನು ಕಾಜಲ್ ಯೂಸ್ ಮಾಡ್ತಿದ್ದೀವಿ ಇದರಲ್ಲಿ ಲೆಡ್ ಎಲಿಮೆಂಟ್ ಇದೆ ಆ್ಯಂಡ್ ಕಾರ್ಬನ್ ಪ್ರಾಡಕ್ಟ್ಸ್ ಇದೆ. ಸೊ ಲೆಡ್ ಎಲಿಮೆಂಟ್ ನಮ್ಮ ಬಾಡಿಗೆ ಒಂಥರ ವಿಷ ಇದ್ದಂಗೆ. ಇಟ್ ವಿಲ್ ರಿಯಾಕ್ಟ್ ಇಂಟರ್ನಲಿ ಆ್ಯಂಡ್ ಎಕ್ಸ್ಟರ್ನಲಿ. ಅಂದರೆ ಇದ್ರ ಬಗ್ಗೆ ಸಾಕಷ್ಟು ರಿಸರ್ಚ್ ಇದೆ, ಆರ್ಟಿಕಲ್ಸ್ ಇದೆ. ನೀವು ಹೋಗಿ ಗೂಗಲಲ್ಲಿ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಖಂಡಿತ ಎಲ್ಲಾನು ಸಿಗುತ್ತೆ. ನಾನು ಎಲ್ಲ ಕಾಜಲ್ನೂ ಲೆಡ್ ಇರೋ ಅಂಥ ಒಂದು ಕಾಜಲ್ ಅಂತ ನಾನು ಹೇಳಕ್ಕೆ ಹೋಗಲ್ಲ, ಡಿಫೈನ್ ಕೂಡ ಮಾಡ್ತಾ ಇಲ್ಲ. ಸೊ ಇದ್ರ ಬಗ್ಗೆ ನಾನು ರಿಸರ್ಚ್ ಮಾಡ್ಕೊಂಡು ಹೋದಾಗ ಏನಾಯಿತು ಅಂತ ಅಂದರೆ, ನಾವು ಏನು ಕಾಜಲ್ನ ಯೂಸ್ ಮಾಡ್ತೀವಿ ಇದು ಲೆಡ್ ಇಂದ ಮಾಡಿರೋದು. ಆ್ಯಂಡ್ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಷ್ಟು ಕೆಮಿಕಲ್ ಕಂಪೋಸಿಷನ್ ಇರುವಂಥ ಒಂದು ಕಾಜಲ್. ನಾನು ಎಲ್ಲ ಪ್ರಾಡಕ್ಟ್ನು ಬ್ಲೇಮ್ ಮಾಡ್ತಿಲ್ಲ, ಬಟ್ ಸ್ಟಿಲ್ ಈ ಕಂಪೋಸಿಷನ್ ಇಲ್ಲ ಅಂತ ಅಂದರೆ ನಿಮಗೆ ಕಾಜಲ್ ಮಾಡೋಕ್ಕಾಗಲ್ಲ. ಸೊ ನೀವು ನೋಡ್ತಾ ಇದ್ದಂಗೆ ಕಾರ್ಬನ್ ಇದೆ, ಕಾರ್ಬನ್ ಬಿಗ್ ಪಾರ್ಟಿಕಲ್ಸ್ ಇದೆ. ಸೊ ಕಾರ್ಬನ್ ಏನು ಮಾಡುತ್ತೆ ಅಂತ ಅಂದರೆ, ನಿಮ್ಮ ಅಂಡರ್ ಐ ಇಲ್ಲಿ ಕಾಣಿಸ್ತಿದೆಯಾ ಲೇಯರ್ಸ್, ಫೈನ್ ಲೈನ್ಸ್ ಏನಿರುತ್ತೆ ಇಲ್ಲೆಲ್ಲನೂ ಕೂಡ ಅಕಾಮಿಡೇಟ್ ಮಾಡೋಕ್ಕೆ ಶುರು ಆಗುತ್ತೆ. ಸೊ ಒನ್ಸ್ ಅದು ಅಕಾಮಿಡೇಟ್ ಆಗ್ತಾ 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 ನಿಮ್ಗೆ ಏನಾಗುತ್ತೆ, ಡಾರ್ಕನ್ ಆಗ್ತಾ ಹೋಗುತ್ತೆ. ಆ್ಯಂಡ್ ನಾವಿವಾಗ ರೆಗ್ಯುಲರ್ ಯೂಸ್ ಮಾಡ್ತಾ ಇರ್ತೀವಿ ಕಾಜಲ್ನ, ಅದನ್ನ ರಬ್ ಮಾಡಬೇಕು ಅಥವಾ ಅದನ್ನ ರಿಮೂವ್ ಮಾಡಬೇಕು ಅಂತಂದರೆ ಯೂಶ್ವಲಿ ಏನು ಮಾಡ್ತೀವಿ, ಕ್ಲೆನ್ಸರ್ ಹಾಕ್ಕೊಂಡು ರಬ್ ಮಾಡ್ಕೋತೀವಿ, ತೆಗಿತೀವಿ, ಅಥವಾ ಯಾವುದಾದ್ರೂ ಮೇಕಪ್ ರಿಮೂವರ್ ತಗೋತೀವಿ, ಲೈಟಾಗಿ ಮಸಾಜ್ ಮಾಡಿ ತೆಗಿತೀವಿ. ದಿಸ್ ಇಸ್ ಹೌ ಯು ಆರ್ ಮೀ ವಿಲ್ ಡು ಅಲ್ವಾ. ಸೊ ನಾವು ಜಾಸ್ತಿ ಈ ಒಂದು ಐ ಪೋರ್ಷನ್ನ ನಾವು ರಬ್ ಮಾಡಿ ಆ ಒಂದು ಕೆಮಿಕಲ್ಸ್ನ ತೆಗೆಯುವಂಥ ಪ್ರಾಸೆಸ್ಸಲ್ಲಿ ನಮ್ಮ ಅಂಡರ್ ಐ ಎಫೆಕ್ಟ್ ಆಗ್ತಾ ಇದೆ. ಸೊ ಟ್ರಸ್ಟ್ ಮೀ, ನನಗೆ ಇದು ಓದಿದಾಗ ತುಂಬ ಶಾಕ್ ಆಯಿತು. ಓ ಶಿಟ್, ನಾನು ಏನೇನೆಲ್ಲ ಮಾಡಿಬಿಟ್ಟಿದ್ದೀನಿ ಅಂತ ಅನ್ನಿಸ್ತು. ಬಟ್ ಸ್ಟಿಲ್ ಇಟ್ ಈಸ್ ನಾಟ್ ಟೂ ಲೇಟ್. ಆ್ಯಂಡ್ ಯಾರಿಗೂ ಕೂಡ ಲೇಟ್ ಆಗಿಲ್ಲ, ನಿಮಗೂ ಕೂಡ ಲೇಟ್ ಆಗಿಲ್ಲ, ನನಗೂ ಕೂಡ ಲೇಟ್ ಆಗಿಲ್ಲ. ಬಟ್ ವಿ ಕ್ಯಾನ್ ರೀಕೌಂಟರ್ ಆ್ಯಂಡ್ ವಿ ಕ್ಯಾನ್ ಡೂ ಇಟ್. ನಾವು ಮಕ್ಳಿಗೂ ಕೂಡ ಈ ಒಂದು ಕಾಜಲ್ನ ಅಪ್ಲೈ ಮಾಡ್ತೀವಿ. ಬಟ್ ಆ್ಯಕ್ಚುಲಿ ಏನಂತಂದರೆ ಅವ್ರ ಸ್ಕಿನ್ ತುಂಬ ಸೆನ್ಸಿಟಿವ್ ಇರೋದ್ರಿಂದ ಇರಿಟೇಷನ್ಸ್ ಜೊತೆಗೆ ಅಲರ್ಜೀಸ್ ಕೂಡ ಆಗುತ್ತೆ. ಸೊ ಆದಷ್ಟು ಮಕ್ಕಳಿಗೆ ಹೋಮ್ ಮೇಡ್ ಕಾಜಲ್ಸ್ನ ಯೂಸ್ ಮಾಡಿ. ಹೊರಗಡೆಯಿಂದ ಯಾವುದೇ ಪ್ರಾಡಕ್ಟ್ ಆಗಲಿ ಯಾವುದೇ ಬ್ರ್ಯಾಂಡ್ ಆಗಲಿ ಯೂಸ್ ಮಾಡಬೇಕಾದ್ರೆ ಏನೇನು ಯೂಸ್ ಮಾಡ್ತಾರೆ ಅಂತ ಒಂದ್ಸಲ ಚೆಕ್ ಮಾಡಿ ಆಮೇಲೆ ಯೂಸ್ ಮಾಡಿ. ಇಲ್ಲ ಅಂತ ಅಂದರೆ ಮಕ್ಕಳಿಗೆ ದಯವಿಟ್ಟು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಲೆಡ್ ಒಂದು ದಿನ ಯೂಸ್ ಮಾಡಿದ ತಕ್ಷಣ ಲೆಡ್ ಬಂದುಬಿಡುತ್ತೆ, ಬಾಡಿಲಿ ಹೋಗಿ ಸೇರ್ಕೊಂಡ್ಬಿಡುತ್ತೆ ಅಂತ ನಾನು ಹೇಳಲ್ಲ. ಎವ್ರಿ ಡೇ ಯೂಸ್ ಮಾಡೋದ್ರಿಂದ ನಿಮ್ಮ ಬಾಡಿಲಿ ಲೆಡ್ ಕಂಟೆಂಟು ಜಾಸ್ತಿ ಆಗ್ತಾ ಹೋಗುತ್ತೆ, ಅಂದರೆ ಅಕಾಮಡೇಟ್ ಆಗ್ತಾ ಹೋಗುತ್ತೆ. ನೀವು ಹೋಗಿ ಗೂಗಲ್ ಸರ್ಚ್ ಮಾಡ್ಕೋಬೋದು. ಕಾರ್ಬನ್ ಪಾರ್ಟಿಕಲ್ಸಿಂದ, ಮೆಟಲ್ ಎಲಿಮೆಂಟ್ಸಿಂದ ನಿಮ್ಮ ಒಂದು ಸ್ಕಿನ್ನು ಡ್ಯಾಮೇಜ್ ಆಗ್ತದೆ. ಸೊ ಪ್ಲೀಸ್ ಅವಾಯ್ಡ್ ಯೂಸಿಂಗ್ ಕಾಜಲ್. ನಾನು ಆಗ್ಲೇ ಹೇಳಿದೆ, ಎವ್ರಿ ಡೇ ಕಾಜಲ್ ಯೂಸ್ ಮಾಡೋರು ಮತ್ತು ಯೂಸ್ ಮಾಡದಿರೋರು ಅಂಡರ್ ಐನ ನೀವು ಡಿಫ್ರೆನ್ಸ್ ನೋಡ್ಬೋದು. ಸೊ ನೀವೇನಾದರೂ ರೆಗ್ಯುಲರ್ ಯೂಸ್ ಮಾಡ್ತಿದ್ರೆ ಆದಷ್ಟು ಅವಾಯ್ಡ್ ಮಾಡಿ. ಏನಾದರೂ ಇಂಪಾರ್ಟೆಂಟ್ ಒಕೇಶನ್ಸಲ್ಲಿ ಮಾತ್ರ ಈ ಒಂದು ಕಾಜಲ್ನ ಯೂಸ್ ಮಾಡಿ. ಇಲ್ಲ ಅಂತ ಅಂದರೆ ಆದಷ್ಟು ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ನಾವು ಯೂಶ್ವಲಿ ಮೇಕಪ್ ಮಾಡಬೇಕಾದ್ರೆ ಏನು ಮಾಡ್ತೀವಿ, ಈ ಒಂದು ಅಂಡರ್ ಐ ಲಿಡ್ನ ಹಿಂಗೆ ಓಪನ್ ಮಾಡಿ ಇನ್ವರ್ಡ್ಸ್ ಮತ್ತು ಔಟ್ವರ್ಡ್ಸ್ ಮತ್ತು ಐನ ಡಿಫೈನ್ ಮಾಡಬೇಕು ಅಂತ ಈ ಒಂದು ಅಪ್ಪರ್ ಲಿಡ್ಗೂ ಕೂಡ ಎಷ್ಟೊಂದು ಜನ ಕಾಜಲ್ನ ಅಪ್ಲೈ ಮಾಡ್ತಾರೆ. ನಾವು ಹಾಗೆ ಮಾಡೋದ್ರಿಂದ ವಾಟರ್ ಲಿಡ್ ಅಥವಾ ಈ ಪೋರ್ಸ್ ಏನಿದೆ, ನಮ್ಮ ಅಂಡರ್ ಐಯಲ್ಲಿ ಪೋರ್ಸ್ ಏನಿದೆ ಅದು ಆ್ಯಕ್ಚುಲಿ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಸೊ ಡ್ಯಾಮೇಜ್ ಆಗ್ತಾ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ, ನಮಗೆ ವೈಟ್ ಬಂಪ್ಗಳು ಬರುತ್ತೆ ಕಣ್ಣತ್ರ. ಸೊ ಅದಕ್ಕೋಸ್ಕರ ಅಂತಲೇ ಎಷ್ಟೊಂದು ಜನ ನೀವು ನೋಡ್ತಾ ಇರ್ಬೋದು, 90s ಇಂದನೂ ಇದ್ರ ಬಗ್ಗೆ ರಿಸರ್ಚ್ ನಡೀತಾನೆ ಇದೆ. ಸೊ ಈ ಒಂದು ರಿಸರ್ಚಲ್ಲಿ ಎಲ್ಲರೂ ಕೂಡ ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ, ಸ್ಟಾಪ್ ಯೂಸಿಂಗ್ ಕಾಜಲ್ ಅಂತ. ನೀವು ರೆಗ್ಯುಲರ್ ಆಗಿ ಕಾಜಲ್ ಏನಾದರೂ ಯೂಸ್ ಮಾಡ್ತಿದ್ರೆ ಮೇಕಪ್ನ ರಿಮೂವ್ ಮಾಡಲೇಬೇಕು. ಅಪ್ಪಿತಪ್ಪಿ ನೀವು ಮೇಕಪ್ ರಿಮೂವ್ ಮಾಡ್ತಿದ್ವಿ ಅಂದರೆ ಆಬ್ವಿಯಸ್ಲಿ ನೀವು ರಿಮೂವರ್ ಅಥವಾ ಒಂದು ಲೋಷನ್ ಆದರೂ ಯೂಸ್ ಮಾಡ್ತೀರಾ. ಸೊ ನೀವು ರಬ್ ಮಾಡ್ತಾ 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 ಆ ಅಂಡರ್ ಐ ಕೊಲಾಜನ್ ಏನಿರುತ್ತೆ ಅದನ್ನು ಡ್ಯಾಮೇಜ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನೀವೇನಾದರೂ ವಾಟರ್ ಬೇಸ್ಡ್ ರಿಮೂವರ್ ಏನಾದರೂ ನೀವು ಯೂಸ್ ಮಾಡ್ತಾ ಇದ್ರೆ ನೀವು ಅಂಡರ್ ಐ ಡ್ಯಾಮೇಜ್ ಮಾಡ್ತಾ ಇದ್ದೀರಾ. ಡ್ರೈ ಆಯಿತು ಅಂದರೆ ಇರಿಟೇಷನ್ ಜೊತೆಗೆ ಫೈನ್ ಲೈನ್ಸ್ ಜೊತೆಗೆ ಪ್ರೀಮೆಚೂರ್ ಏಜಿಂಗ್ ಕೂಡ ಶುರುವಾಗುತ್ತೆ. ಸೊ ಅದಕ್ಕೆ ಆದಷ್ಟು ಕಾಜಲ್ನ ಅವಾಯ್ಡ್ ಮಾಡಿ. ಕಾಜಲ್ ಇಲ್ದಲೆ ನಂಗೆ ಜೀವನನೇ ಮಾಡೋಕ್ಕಾಗಲ್ಲ ಅಂತ ಕೆಲವರು ಇದ್ದಾರೆ. ಸೊ ಅಂಥವ್ರಿಗೆ ಒಂದು ಮಾತು, ಈ ವಾಟರ್ ಪ್ರೂಫ್, ಸ್ಮಚ್ ಪ್ರೂಫ್, ಎಲ್ಲ ಪ್ರೂಫ್ಗಳನ್ನ ಬಿಟ್ಟು ಈಸಿ ರಿಮೂವ್ ಆಗುವಂಥ ಕಾಜಲ್ಗಳನ್ನ ಯೂಸ್ ಮಾಡಿ. ಆದಷ್ಟು ಹೋಮ್ ಮೇಡ್ ಕಾಜಲ್ಗಳನ್ನ ಯೂಸ್ ಮಾಡಿ. ನೀವು ಕಾಜಲ್ನ ಯೂಸ್ ಮಾಡೋದು ಮಿನಿಮಲೈಸ್ ಮಾಡಿ. ಇನ್ನು ಮನೇಲೇ ಹೇಗೆ ಕಾಜಲ್ ಮಾಡೋದು ಅನ್ನೋದು ಒಂದು ಥಾಟ್ ಇದೆ. ಹೋಮ್ ಮೇಡ್ ಹೇಗೆ ಮಾಡೋದು ಅನ್ನೋರಿಗೆ ಇದು ಸಿಂಪಲ್. ಒಂದು ದೀಪ, ಒಂದು 4-5 ಬಾದಾಮಿ, ಜೊತೆಗೆ ತುಪ್ಪ, ಒಂದು 2-3 ಡ್ರಾಪು ಕ್ಯಾಸ್ಟರ್ ಆಯಿಲು. ಸೊ ಇಷ್ಟೆಲ್ಲ ಇದ್ದರೆ ನೀವು ಆರಾಮಾಗಿ ಕಾಜಲ್ ಮಾಡ್ಬೋದು.
ಯೂಟ್ಯೂಬಲ್ಲಿ ಸಾಕಷ್ಟು ವಿಡಿಯೋಸ್ ಇದೆ. ಹೋಮ್ ಮೇಡ್ ಕಾಜಲ್ ಹೇಗೆ ಮಾಡೋದು ಅಂತ ಟೈಪ್ ಮಾಡಿ, ಖಂಡಿತ ಸಜೆಷನ್ ಸಿಗುತ್ತೆ. ಸೊ ಟ್ರೈ ಮಾಡಿ. ಅಪ್ಪಿತಪ್ಪಿ ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್ ಅಥವಾ ನಿಮ್ಮ ಅಕ್ಕ, ತಂಗಿ, ಮಗಳು ಯಾರಿಗಾದ್ರೂ ಕೊಡಬೇಕು ಅಂತ ಅಂದರೆ ಏನೇನೋ ಕೊಡ್ಸೋದ್ರ ಬದಲು ಇದನ್ನೇ ಗಿಫ್ಟ್ ಮಾಡಿ. ಸೊ ದಟ್ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಇಷ್ಟ ಆಗುತ್ತೋ ಕಾಜಲ್ನ ಕತೆ. ಸೊ ಆದಷ್ಟು ಲಿಮಿಟ್ ಮಾಡಿ ಕಾಜಲ್ನ ಯೂಸ್ ಮಾಡೋದು. ಕಾಜಲ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ ಅನ್ನೋದು ನನ್ನ ಮಾತು. ಬಟ್ ಯೂಸ್ ಮಾಡುವಂಥ ನೆಸೆಸಿಟಿ ಕೆಲವೊಂದ್ಸಲ ಬಂದೇ ಬರುತ್ತೆ. ಏನಾದರೂ ಒಕೇಶನ್ಸ್ ಇರುತ್ತೆ, ಮದುವೆ ಇರುತ್ತೆ. ಸೊ ಆ ಥರ ಇದ್ದಾಗ ನೀವು ಖಂಡಿತ ಯೂಸ್ ಮಾಡಿ. ಬಟ್ ರೆಗ್ಯುಲರ್ ಯೂಸ್ ಮಾಡೋದನ್ನ ಅವಾಯ್ಡ್ ಮಾಡಿ. ಅ ಬಿಗ್ ನೋ ಟು ಕಾಜಲ್. ಬಿಕಾಸ್ ಬಿ ಹೆಲ್ದಿ, ಸ್ಟೇ ಹೆಲ್ದಿ. ಹೇಗೆ ಸ್ಕಿನ್ ಇಂಟರ್ನಲ್ ಎಕ್ಸ್ಟರ್ನಲ್ ಬ್ಯೂಟಿ ಇಂಪಾರ್ಟೆಂಟು, ಹಾಗೆ ನಮ್ಮ ಕಣ್ಣು ಕೂಡ ತುಂಬ ಇಂಪಾರ್ಟೆಂಟ್. ಪ್ರೊಟೆಕ್ಟ್ ಯುವರ್ ಐ. ಥ್ಯಾಂಕ್ ಯು ಸೋ ಮಚ್. ಯಾರಿಗಾದ್ರೂ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ. ಆ್ಯಂಡ್ ಇದನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಅಥವಾ ನಿಮ್ಮ ಮನೆಯವ್ರ ಜೊತೆ ಶೇರ್ ಮಾಡ್ಕೋಬೇಕು ಅಂತಂದರೆ ಖಂಡಿತ ಶೇರ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ. ಸಿ ಯು. ಬಾಯ್.